ಇವರು ನನ್ನ ಹಸ್ಬೆಂಡ್. ನನ್ನ ಹೆಸರು ರಾಮ ಅಂತ. ಹಾಂ ಹೇಳಿ ಮ್ಯಾಮ್. ನಾನು ಟೀಚರಾಗಿ ಕೆಲಸ ಮಾಡ್ತಿದ್ದೆ. ಈ ವರ್ಷ UPSC ಎಕ್ಸಾಮ್ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಕಾಡೆಮಿಕ್ಕಾಗಿ ಕೋಚಿಂಗ್ ತೊಗೊಂಡ್ರೆ ಬೆಟರ್ ಅಂತ ಅನ್ನಿಸ್ತು. ಸೊ ವಿ ಆರ್ ಲುಕಿಂಗ್ ಫಾರ್ ಅ ಕೋಚಿಂಗ್ ಸೆಂಟರ್. ರೈಟ್. ಬಟ್ ಜಾನಕಿ ಅವರೇ, ನಮ್ಮಲ್ಲಿ ಕ್ಲಾಸಸ್ ಶುರು ಆಗಿ ತುಂಬ ದಿನಗಳೇ ಆಗಿದೆ. ನೀವು ನೋಡಿದ್ರೆ ಇಷ್ಟು ಲೇಟಾಗಿ ಬಂದಿದ್ದೀರಾ? ಯಾ ಮ್ಯಾಮ್, ಐ ನೋ ದ್ಯಾಟ್ ಫ್ಯಾಮಿಲಿ ಸಿಚುವೇಶನಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ಐ ಆಮ್ ಶ್ಯೂರ್ ಕವರ್ ಆಗಿರೋ ಪೋರ್ಷನ್ಸ್ ಎಲ್ಲ ನಾನು ಬೇಗ ಕಲ್ತ್ಕೋತೀನಿ. ನನಗೆ ನಂಬಿಕೆ ಇದೆ. ನಮ್ಮವ್ರು ಓದೋದ್ರಾಗೆ 2 ಮಾತಿಲ್ಲ. ನೀವು ಇಲ್ಲಿ ಗಂಟೆ ಹೇಳ್ಕೊಟ್ಟಿರೋದನ್ನ ನಮ್ಮವ್ರು ಪಟಪಟ ಅಂತ ಕಲ್ತು. ನೀವು ಕಲಿಯೋದ್ರ ಬಗ್ಗೆ ಏನೂ ಮಾತಿಲ್ಲ, ಆದರೆ ನಮ್ಮಲ್ಲಿ ಸೀಟ್ಸ್ ಎಲ್ಲ ಖಾಲಿಯಾಗಿದೆ. ಎಕ್ಸಾಮ್ ಡೇಟ್ ಬೇರೆ ಅನೌನ್ಸ್ ಮಾಡಿದ್ದಾರೆ. ಫೆಬ್ರವರಿ 19ಕ್ಕೆ ಅಪ್ಲಿಕೇಶನ್ ಫಾರ್ಮ್ ರಿಲೀಸ್ ಮಾಡಿದ್ರು. ನೀವು ಅದನ್ನು ಸಬ್ಮಿಟ್ ಮಾಡಿದ್ರಾ? ಅದನ್ನು ಇದೇ ತಿಂಗಳು ಕೊನೆಯಲ್ಲೇ ಸಬ್ಮಿಟ್ ಮಾಡಬೇಕು. ನೀವು ಬೇರೆ ತುಂಬ ಲೇಟಾಗಿ ಬಂದಿದ್ದೀರಾ. ನಂದಿತಾ, ನೀರು ಕೊಡು. ಹಾಂ, ನಾನು ನಿನಗೆ ನೀರು ತಂದ್ಕೊಡ್ಬೇಕಾ? ಹೋಗಿ ನೀರು ತಂದ್ಕೊಡೆ. ನೀರು ಹೋಗೆ. ಅಯ್ಯೋ ಆಯ್ತು. ತಗೋ. ರಾಮಣ್ಣ ಇಲ್ವಾ? ಅಕ್ಕ, ಇವ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸರಿಯಾಗಿ ಹೊಡೆದಾಕ್ಬಿಟ್ಟ. ಈಗ ನೀವೇ ಅವನಿಗೆ ಏನಾನ ಮಾಡಬೇಕು ಪ್ಲೀಸ್ ಅಕ್ಕ. ಲೇ ಮಂಜ, ಬಾರೋ ಇಲ್ಲಿ. ಕೂತ್ಕೋ. ಇಲ್ಲ ಪರವಾಗಿಲ್ಲ. ನಿನ್ನ ಹತ್ರ ಮಾತಾಡಬೇಕು, ಕೂತ್ಕೋ ಅಂದೆ. ಚಂದ್ರಿ, ನೀನು ಕೊಟ್ಟಿದ್ದನ್ನ ನಿನಗೆ ವಾಪಸ್ ಕೊಡ್ಬೇಕಂತೆ. ಕೊಡೆ. ಏನ್ಲಾ ಅವತ್ತು ಒಂಟಿಯಾಗಿ ಸಿಕ್ತೆ ಅಂತ ನನ್ನ ಮ್ಯಾಕೆ ಇಷ್ಟ ಬಂದ ಕೈ ಮಾಡ್ದ್ಯಲ್ಲ ನಿನ್ನ. ಇದು ರಾಮಣ್ಣನ ಮನೆ. ಅವ್ರು ನಿಮ್ಮ ಮ್ಯಾಕ್ ಮಡಗಿರೋ ಮರ್ವಾದೆಗೆ ಸುಮ್ಕೆ ಉನಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಸರಿ ಇರಕ್ಕಿಲ್ಲ. ನಿನಗೆ ಈ ಮುದುಕಿ ಅಂದರೆ ತುಂಬ ಪ್ರೀತಿ ಅಲ್ವಾ? ಈ ಮುದುಕಿ ಕೈ ಮೇಲೆ ಒಂದು ಗೆರೆ ಹಾಕ್ಲಾ? ಅಮರೇ ಪಾಪ ಅವರು ಬೇಡ ಬಿಡಿ. ಹಾಗಿದ್ಮೇಲೆ ಕೂತ್ಕೋ. ಕೂತ್ಕೊಳ್ಳೋ. ಕೂತ್ಕೊಳ್ಳಲೇ. ಚಂದ್ರಿ. ಸರಿ ಅಕ್ಕ. ಏನ್ಲ ನನ್ನ ಯಾಕೆ ಕೈ ಮಾಡ್ತೀಯಲ್ಲ? ಮೇಡಮ್, ಅದೇನೇನು ಮಾಡಬೇಕು ನಾವು ಮಾಡ್ತೀವಿ. ಅಪ್ಲಿಕೇಶನ್ನ ಇವತ್ತೇ ಕಳಿಸ್ತೀವಿ ಅಲ್ವ ನಮ್ಮರೆ? ನಿಮ್ಮ ಸಂಸ್ಥೆ ಬಗ್ಗೆ ಕೇಳ್ದೋ ಎಲ್ಲರೂ ಸಂದಾಗೈತಿ ಅಂತಲೇ ಹೇಳಿದ್ರು. ಇಂಥ ಸಂಸ್ಥೆಯಲ್ಲಿ ನಮ್ಮವರು ಓದಿದ್ರೆ ಒಂಥರ ಖುಷಿನೇಯ. ಹೊಸಿ ನೋಡಿ ಮೇಡಮ್. ಸಪೋಸ್ ನಮ್ಮಲ್ಲಿ ಸೀಟ್ ಕೊಟ್ಟರು ಕೂಡ ನೀವು ಪೂರ್ತಿ ಹಣ ಕಟ್ಟಬೇಕಾಗತ್ತೆ.
ಮತ್ತು ಸ್ಟಡಿ ಮಟೀರಿಯಲ್ಸ್ ಎಲ್ಲ ನಾವೇ ಕೊಡ್ತೀವಿ. ಅದರಿಂದ ನಿಮಗೇನು ತೊಂದರೆ ಇಲ್ಲ ಅಲ್ಲ? ಏನು ತೊಂದರೆ ಇಲ್ಲ. ಎಷ್ಟಾಯ್ತೈತೆ ಮತ್ತು ಯಾವಾಗ ಬರಬೇಕು ಅಂತ ಹೇಳಿ ಸಾಕು, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಇದರಲ್ಲಿ ಫೀಸ್ ಸ್ಟ್ರಕ್ಚರ್ ಮತ್ತು ಫಾರ್ಮ್ ಇದೆ. ಇನ್ 2 ಡೇಸಲ್ಲಿ ಅಮೌಂಟ್ ಕಟ್ಬಿಡಿ. ಮೊದಲೇ ಲೇಟ್ ಆಗಿದೆ, ಮತ್ತೆ ತಡ ಮಾಡಬೇಡಿ. ಇಲ್ಲ, ಖಂಡಿತ ಇಲ್ಲ ಮೇಡಮ್. ರಾಮವ್ರೆ, ಒಂದು ನಿಮಿಷ, ಫೀಸ್ ಸ್ಟ್ರಕ್ಚರ್ ನೋಡಿ. ನೋಡುವ ನಮ್ಮವ್ರೆ, ಇರಿ ಮೇಡಮ್. ಇನ್ನೇನಾರ ನಮ್ಮ ಕಡೆಯಿಂದ ಮಾಡಬೇಕಾ? ಇನ್ನೇನಿಲ್ಲ ಜಾನಕಿಯವರೇ, ನಿಮ್ಮ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇನ್ನು 2 ದಿವಸದಲ್ಲಿ ನಾನು ದುಡ್ಡು ಕಟ್ಬಿಡ್ತೀನಿ. ಅದಕ್ಕೂ ಮೊದಲು ವೆಬ್ಸೈಟ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ಕಳಿಸಿ. ನೀವು ಓದೋ ಬುಕ್ಸ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಹೋಗೋಕ್ಕೂ ಮೊದಲು ಚೆಕ್ ಮಾಡಿ, ಬೇಕಾದರೆ ತಗೊಳ್ಳಿ. ನೀವು ಇಲ್ಲೇ ಸೇರ್ತಾ ಇರೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗೋ ಥರ ನಾನು ಮಾಡ್ತೀನಿ. ಸರಿ ಮೇಡಮ್. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಜಾನಕಿ. ಥ್ಯಾಂಕ್ ಯು ಮ್ಯಾಮ್. ಬರ್ತೀವಿ. ನಮ್ಮರೆ ನೋಡಿ, ಇಲ್ಲಿ ಇಲ್ಲೂ ಪುಸ್ತಕಗಳವೆ. ಇಲ್ಲದೆ ಇಲ್ಲದೆ ನಿಮ್ಗೆ ಯಾವ್ದು ನಿಮಗೆ ಪುಸ್ತಕ ಅಂದರೆ ಏಟ್ ಇಷ್ಟ ಅಂತ ನಂಗೆ ಗೊತ್ತು ನಮ್ಮರೆ. ನಮ್ಮರೆ, ನೀವು ಪುಸ್ತಕದ ಒಳಗಡೆ ಏನೈತೆ ಅಂತ ನೋಡಿ, ಅದ ಬಿಟ್ಬಿಟ್ಟು ಅದ್ರ ಹೊರಗಡೆ ಇರೋ ಬೆಲೆ ನೋಡೋಕೋಬೇಡಿ. ಅದ ನನಗೆ ಬಿಡಿ. ಇಲ್ಲ ರಾಮವ್ರೆ, ಜಸ್ಟ್ ಚೆಕ್ ಮಾಡ್ತಿದ್ದೆ ಅಷ್ಟೇ. ನಮ್ಮರೆ, ಕೋಚಿಂಗ್ ಕ್ಲಾಸಲ್ಲಿ ಕೊಡೋ ಪುಸ್ತಕ ಕೊಟ್ಬಿಡ್ಲಿ. ನಿಮಗೆ ಮನೆಯಾಗ ಓದಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಳ್ಳಿ. ಇಷ್ಟು ದಿವಸ ನೀವು ಓದದೇ ಇದ್ದಿದ್ದಕ್ಕೆ ನಾನುವೇ ಒಂದು ಕಾರಣ ನಮ್ಮವ್ರೆ. ಇನ್ಮ್ಯಾಕೆ ನಾನು ಅಡ್ಡಿಯಾಗಿರೋಕ್ಕಿಲ್ಲ. ನಿಮಗೆ ಖುಷಿ ಕೊಡೋದು ಇದು. ನೀವು ಓದಿ ನಮ್ಮವ್ರೆ, ನಿಮಗೇನು ಬೇಕೋ ಅದನ್ನ ನಾನು ಮಾಡ್ತೀನಿ. ರಾಮವ್ರೆ, ಈಗ ಸದ್ಯಕ್ಕೆ ಸಾಕು. ಅವ್ರ ಮಟೀರಿಯಲ್ಸ್ ಎಲ್ಲ ಕೊಟ್ಮೇಲೆ ನೋಡೋಣ, ಬೇಕಾದರೆ ತಗೊಳ್ಳೋಣ. ನಾವು ಈಗಿರೋ ಸಿಚುವೇಶನಲ್ಲಿ ಆ ಫೀಸ್ ಕಟ್ಟೋದು ತುಂಬಾ ಕಷ್ಟ ಅಂತ. ಅದು ಅಲ್ಲದೆ ನೀವೊಬ್ಬರೇ ಕಟ್ಟೋದು ಅಂತಂದರೆ ಇನ್ನೂ ಕಷ್ಟವಾಗಿರೋ ಮಾತು. ನೀವೇನು ಯೋಚನೆ ಮಾಡಿಬಿಡಿ, ನಾವು ಮನೆಗೆ ಹೋಗಿ ಇನ್ನೊಂದು ಸಲ ಕೂತು ಯೋಚನೆ ಮಾಡೋಣ. ನಮ್ಮರೆ, ನೀವು ಒಂದು ಕಿತ ರಾಮವ್ರೆ ಅಂದಿದ್ದಕ್ಕೆ ನಾನು ತಿರುಗಿ ನೋಡಲಿಲ್ಲ ಅಂದ್ಬಿಟ್ಟು ನಿಮ್ಮ ಪಾಡಿಗೆ ನೀವೇ ಏನೇನೋ ಊಹೆ ಮಾಡ್ಕೊಬಿಟ್ರಾ? ನನ್ನ ಮುದ್ದು ನಮ್ಮರೆ, ನಾನು ಯೋಚನೆ ಮಾಡ್ಕೊಬಂದಿದ್ದು ಏನು ಗೊತ್ತಾ? ಈಟೊಂದು ಫೀಸ್ ಆಗೋಯ್ತು ಅಂತಾಗಲಿ, ಅದನ್ನ ಹೆಂಗೆ ಕಟ್ಟೋದು ಅಂತಾಗಲಿ ಅಲ್ಲ. ನಾವೇನಾರು ಆಗಬೇಕು ಅಂತ ಮನ್ಸಾರೆ ಅಂದ್ಕೊಂಡ್ರೆ ಅದನ್ನ ನೆರವೇರ್ಸೋಕ್ಕೆ ಇಡೀ ಬ್ರಹ್ಮಾಂಡನೇ ಸಹಾಯ ಮಾಡ್ತದೆ ಅಂತ ಹೇಳ್ದವ್ರು ಯಾರು ಗೊತ್ತಾ? ಹ್ಞೂ,
ಪೋಲೋ ಕೊಯ್ಲೋ ಅನ್ನೋ ಬರಹಗಾರರು ರಾಮೋರೆ. ಇರ್ಬೋದು, ಆದರೆ ಅದನ್ನ ನಂಗೆ ಹೇಳಿದ್ದು ನಮ್ಮವರು. ನಮ್ಮವರೇ, ನಾನು ಬ್ರಹ್ಮಾಂಡತವ ಕೇಳ್ಕೊಂಡಾಗೈತೆ. ನಮ್ಮವ್ರು ಚಂದಾಗಿ ಓದ್ತಾರೆ, IAS ಆಫೀಸರ್ ಆಗಿ ಆಯ್ತಾರೆ ಅಂತವ. ಇಡೀ ಕಾಸನ್ನ ತಗೊಬಂದು ಒಂದ್ಸಿ ನನ್ನ ಕೈಲಿ ಮಡಗೋದು ಬ್ರಹ್ಮಾಂಡದ ಕೆಲಸ. ಆದರೆ ಸಂದಾಗಿ ಓದಿ IAS ಆಫೀಸರ್ ಆಗೋದು ನಿಮ್ಮ ಕೆಲಸ, ಆಯ್ತಾ? ನಮ್ಮರೇ, ನೀವು ರಾಮವ್ರೆ ಅಂತ ಕರೆದಾಗ ನಾನು ಆಟೋಂದು ಆಳವಾಗಿ ಏನು ಹೆಚ್ಚೆ ಮಾಡ್ತಿದ್ದೆ ಗೊತ್ತಾ? ಏನು? ನೀವು ಆಫೀಸರ್ ಆದ್ಮೇಲೆ ಏನೇನೆಲ್ಲ ಆಯ್ತೈತೆ, ಹೆಂಗೆಲ್ಲ ಇರ್ತೈತೆ ಅಂತ ಮನಸ್ಸಿನ ಪರದೆಗೆ ಬಯೋಸ್ಕೋಪ್ ಹಾಕೊಂಡು ನೋಡ್ತಾ ಇದ್ದೆ. ಏನು, ನಾನು ಆಫೀಸರ್ ಆಗೋಗಿದ್ದೀನಾ? ಹ್ಞೂ, ನಿಮ್ಮ ಎಂಟ್ರಿನೇ ಹೆಂಗೈತೆ ಗೊತ್ತಾ? ನೀವು IAS ಆಫೀಸರ್ ಆಗ್ಬಿಟ್ಟು ಊರಿಗೆ ಕಾಲ್ ಮಡ್ಗೋ ಆ ದಿವಸ ಹೆಂಗಿರ್ತೈತೆ ಅಂದ್ರೆ 3 ಜನ ರಥಸಪ್ತಮಿನಾಗೆ ತೇರಿ ಕಾಯೋಂಗೆ ನೀವು ಬರೋದನ್ನೇ ಕಾಯ್ಕೊಂಡಿರ್ತಾರೆ. ದೂರದಿಂದ ಒಂದು ಕಾರ್ ಬತ್ತಾಯ್ತೆ, ಜನ ಎಲ್ಲ ಖುಷಿಯಾಗಿ ಹೋಗ್ಬಿಟ್ರು. ತೇರಲ್ಲಿ ದೇವಿ ಕೂತ್ನಾಕೆ ಆ ಇಡೀ ತೇರ್ಗೆ ಹೆಂಗ್ ಒಂದು ಕಳೆ ಬತ್ತಾಯ್ತೋ ಹಂಗೆ ನನ್ನ ಮುದ್ದು ದೇವಿ ಕೂತಿರೋ ಆ ಕಾರ್ಗುವೆ ಏನೋ ಒಂಥರ ಕಳೆ ಬತ್ತೈತೆ. ಹೆಂಗೆ? ಸೂಪರ್. ನಮ್ಮರೇ, ನೀವು ಯಾವುದೇ ಊರಿಗೆ ಪದವಿ ತಕೊಂಡು ಹೋದ್ರೂ ಆ ಊರು ಸಂದಾಗೆ ಇರ್ತೈತೆ. ಹೇಗೆ? ನಮ್ಮರೇ, ನೀವೊಂಥರ ಮಹಾಲಕ್ಷ್ಮಿ ಇದ್ದಂಗೆ. ನಮ್ಮರೇ, ನೀವು ಬಲಗಾಲಿಟ್ಟು ಒಳಗೆ ಬಂದ್ಮ್ಯಾಕೆ ಮುಗೀತು, ಆ ಜಾಗ ಸಂದಾಗೆ ಇರ್ತೈತೆ. ನನ್ನ ಮೇಲೆ ಇಷ್ಟು ಪ್ರೀತಿ, ಕಾಳಜಿ, ಭರವಸೆ ಇಟ್ಟಿದ್ದೀರಲ್ಲ ರಾಮವ್ರೆ, ಅದನ್ನು ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ನೀವು ಹೇಳಿದ್ದೆಲ್ಲದಕ್ಕಿಂತ ನಾನು ಆಫೀಸರ್ ಆದಮೇಲೆ ಮಾಡಬೇಕಾದಂಥ ಮುಖ್ಯವಾದ ಕೆಲಸ ಒಂದಿದೆ. ಅದು ನಂದಿತಾ ಮತ್ತು ಕಾದಂಬರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಿ ಸರಿಯಾದ ಪಾಠ ಕಲಿಸೋದು. ನಮ್ಮರೇ, ನೋಡಿದ್ರಾ ನಾನು ಕರೆದ್ರೂ ತಿರುಗಿ ನೋಡಿದೆ, ನೀವೇ ಏನೋ ಯೋಚನೆ ಮಾಡ್ತಾ ಇದ್ದೀರಿ. ನಡ್ರಿ ಹೋಗುಮ. ಅಯ್ಯೋ, ಏನಾಯ್ತಮ್ಮರೇ? ಚಪ್ಪಲಿ ಕಿತ್ತೋಯ್ತು ರಾಮವ್ರೆ. ಅಯ್ಯಯ್ಯೋ, ಗಂಡ ಹೆಂಡ್ರು ಸ್ಯಾನೆ ಆಕಾಶದ ಮೇಲೆ ನಡೀತಿದ್ದೀರಾ, ಒಸಿ ಕೆಳಗೆ ಬನ್ನಿ ಅಂತ ಸಂದೇಶ ಕೊಡೋಕ್ಕೆ ಚಪ್ಪಲಿ ಕಿತ್ತೋಗೈತೆ. ಪರವಾಗಿಲ್ವೇ, ನಮ್ಮ ಹೆಂಗಸರು ಸ್ಯಾನೆ ಸಂದಾಗ ನಮ್ಮ ಭಾಷೆ ಮಾತಾಡ್ತಾರೆ. ಇಲ್ಲಿ ಬಿಡಿ, ನಾನು ಹೊಲಿಸ್ಕೊಬತ್ತೀನಿ. ರಾಮವ್ರೆ, ಏನು ಮಾಡ್ತಿದ್ದೀರಾ? ಬಿಡಿ, ನೀವು ಹಾಗೆಲ್ಲ ಚಪ್ಪಲಿ ಮುಟ್ಬೇಡಿ. ಈಗ ನೀವು ಮುಟ್ಬೋದಾ? ರಾಮವ್ರೆ, ನೀವು ಹೀಗೆಲ್ಲ ನನ್ನ ಚಪ್ಪಲಿ ಮುಟ್ಟೋದು ನನ್ನ ಕೋಪ ತರಿಸುತ್ತೆ ಅಷ್ಟೇ. ಅಲ್ಲ ನಮ್ಮರೇ, ಮುಂದೊಂದು ದಿವಸ ನೀವು ದೊಡ್ಡ ಆಫೀಸರ್ ಆಗಿ ಇಡೀ ಊರಿನ ಸೇವೆನೇ ಮಾಡೋರು. ನಿಮ್ಮ ಸೇವೆ ಮಾಡಿದ್ರೆ ಏನು ತಪ್ಪಾಕಿಲ್ಲ, ಬಿಡಿ. ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ಇನ್ನೂ ಕೋಪ ಬರುತ್ತೆ ಅಷ್ಟೇ. ಸುಮ್ಮನೆ ಬನ್ನಿ. ಏನು? ಈಗ ಚಪ್ಪಲಿ ಮುಟ್ಬಾರ್ದಾ? ಇಲ್ಲ.
ಅಬ್ಬ ದೊರೆ ಇಲ್ಲಿ ಕೂತ್ಕೊಂಡಿದ್ಯಾ? ಸಿಗುಮ ಅಂತ ಹೇಳ್ಬಿಟ್ಟು ಒಬ್ಳನ್ನೇ ಕಾಯಿಸಿದ್ಯಲ್ಲ. ಹುಡುಗರು ಹಿಂಗೆ ಅಂತ ಓದಿದ್ದೆ. ಹುಡುಗಿರ ಪ್ರೀತಿ ಒಪ್ಕೊಳ್ಳೋಗಂಟ ಹಿಂದೆ ಬೀಳೋದೇನೋ, ಕವಿತಾ ಬರೆಯೋದೇನೋ ಒಪ್ಕೊಂಡಾಕೆ ಕೇರ ಮಾಡಲ್ಲ ಅಲ್ವಾ? ನಂಗೆ ಹೊಸ ಕೆಲಸ ಇತ್ತು ಮೇಡಮ್, ಅದಕ್ಕೆ ಬಂದಿಲ್ಲ. ನೀವು ಹೋಗಿ ನಾಳೆ ಮಾತಾಡೋಣ. ಮಂಜ, ಬೇಸರ ಆಯ್ತಾ? ಸುಮ್ಕೆ ಹೇಳ್ದೆ. ಇಲ್ಲಿ ನೋಡು, ದಿಟ್ಟವಾಗ್ಲೂ ಕೆಲಸ ಆಯ್ತಾ? ಏನೋ ಮುಚ್ಚಿಡ್ತಿದ್ಯಾ, ಏನಾಯ್ತು? ಏನಿಲ್ಲ ಮೇಡಮ್, ಹೊಸಿ ಆಯಾಸ. ಅದೇ ಮನ್ಸಿನ ಆಯಾಸ. ಯಾರು ಏನಂದ್ರು ಹೇಳು. ಮಂಜ, ಏನಾಯ್ತು ಹೇಳು. ಪಿತ್ರಿ, ಅವಳಿಗೆ ಏನ್ ಹಕ್ಕೈತಿ ನಿನ್ ಮ್ಯಾಗ ಕೈ ಮಾಡಕ್ಕೆ? ನನ್ ಕೈ ಸಿಗ್ಲಿ ಮಾಡ್ತೀನಿ. ನೋಡ್ ಮಂಜ, ಇಷ್ಟ ದಿನ ನೀನ್ ಹೆಂಗಿದ್ಯೋ ನನಗದ್ ಗೊತ್ತಿಲ್ಲ. ಆದ್ರೆ ಇನ್ ಮ್ಯಾಕೆ ನೀನ್ ಯಾರ ಕೈ ಕೆಳಗೋ ಕೆಲಸ ಮಾಡಬಾರ್ದು. ರಾಮಣ್ಣ ಇರೋ ಗಂಟ ಇಂಥದ್ದೇನೂ ಆಗ್ತಿರ್ಲಿಲ್ಲ. ಆದ್ರೆ ಈಗ ನೀನ್ ಬಿಟ್ಟಿಗೆ ಸಿಕ್ತಂಗೆ ನಿನ್ನ ಬಳಸ್ಕೊಂತವ್ರೆ. ಇದಕ್ಕೆಲ್ಲ ಒಂದೇ ಉತ್ತರ, ನೀನ್ ಹೆಂಗಂದ್ರಂಗೆ ಬದುಕೋದನ್ನ ಬಿಟ್ಟು ಲೈಫಲ್ಲಿ ಶಿಸ್ತನ್ನು ಬೆಳೆಸ್ಕೋಬೇಕು. ನಿನ್ನ ನೋಡಿ ನಗ್ತವ್ರಿಗೆಲ್ಲ ಮಾತಲ್ಲ, ಕೆಲಸದಾಗ ಉತ್ತರ ಕೊಡಬೇಕು. ರಾಮೋರೆ ಪ್ಲೀಸ್ ಇಳಿಸಿ. ಅಯ್ಯೋ, ಚಪ್ಪಲಿ ಎತ್ಕೊತೀನಂದ್ರೆ ಬೇಡ ಅಂದರೆ ಅದಕ್ಕೆ ನಿಮ್ಮನ್ನೇ ಎತ್ಕೊಂಡೆ. ರಾಮೋರೆ ಒಂಥರ ಆಗ್ತಿದೆ, ಇಳಿಸಿ. ಒಂಥರ ಅಂದರೆ ಯಾವ ಥರ? ಎಲ್ಲರೂ ನೋಡ್ತಿದ್ದಾರೆ ರಾಮೋರೆ, ಪ್ಲೀಸ್. ಅಯ್ಯೋ ನೋಡ್ಲಿ ಬಿಡಿ ನಮ್ಮವ್ರೆ, ಯಾರ ನೋಡ್ತಾರೆ ಅಂದ್ಬಿಟ್ಟು ನಮ್ಗನ್ಸಿದ್ ನಾವು ಮಾಡದೇ ಇರೋಕ್ಕಾಯ್ತದ? ಅಣ್ಣ, ಅಣ್ಣ, ಹೊಸಿ ಚಪ್ಪಲಿ ಕಿತ್ತೋಗ್ಬಿಟ್ಟೈತೆ, ಅಲ್ಲಿ ಕೊಡಿ. ಚಪ್ಪಲಿ ಕಿತ್ತೋಗಿದೆ ಅಂತ ಎಂಟ್ರನ್ನೇ ಎತ್ಕೊಂಡ್ಬಂದಿದೆಯಲ್ಲಪ್ಪ, ಇಡೀ ಪ್ರಪಂಚದಲ್ಲೇ ನೋಡಿಲ್ಲ.